ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 54ನೇ ಅಧ್ಯಾಯ 14ನೆಯ ವಚನ. ಹೆದರಬೇಡ, ನಿನಗೆ ಅವಮಾನ ಆಗುವುದಿಲ್ಲ. ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ. ವೈಧವ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯೂ ಇನ್ನು ನಿನ್ನ ನೆನಪಿಗೆ ಬಾರದು ಎಂಬುದಾಗಿ. ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಪ್ರಿಯರೇ, ನಮ್ಮ ತಂದೆಯಾದ ದೇವರು ನಮ್ಮನ್ನ ಎಲ್ಲಾ ರೀತಿಯಲ್ಲೂ ಕಾಯ್ದು ಕಾಪಾಡಿ ನಡೆಸುತ್ತಾನೆ. ನಮ್ಮನ್ನು ನೋಡಿ ಹೇಳುತ್ತಾನೆ, ಹೆದರಬೇಡ, ನಿನಗೆ ಅವಮಾನ ಆಗುವುದಿಲ್ಲ ಎಂದು. ಪ್ರಿಯರೇ, ಲೋಕದ ಜನರು ನಮ್ಮನ್ನು ಅವಮಾನದಿಂದಲೂ ನಿಂದೆಗಳಿಂದಲೂ ಆಶಾಭಂಗ ಪಡಿಸುತ್ತಾರೆ. ನಮಗೆ ಎಂಥ ನಾಚಿಕೆ ಕೇಡುತನವಾಗುತ್ತದೆ. ನಮ್ಮ ಮೇಲೆ ಸುಳ್ಳಾಗಿ ಅನೇಕ ಆರೋಪಗಳನ್ನು ಹೇಳಿ ನಮ್ಮನ್ನು ತಪ್ಪಿತಸ್ಥರಾಗಿ ಎಲ್ಲರ ಮುಂದೆಯೂ ತಲೆ ತಗ್ಗಿಸುವಂತೆ ಮಾಡುತ್ತಾರೆ. ಅವರು ಯಾವ ಆಲೋಚನೆಯನ್ನು ಮಾಡದೆ ಮತ್ತೊಬ್ಬರ ಮನಸ್ಸನ್ನು ಅರಿತುಕೊಳ್ಳದೆ ನಿಲ್ಲಿಸುತ್ತಾರೆ. ಆದರೆ ನಮ್ಮ ತಂದೆಯಾದ ದೇವರು ಆತನ ಮಕ್ಕಳಾದ ನಮ್ಮನ್ನು ಎಂಥ ಸಮಾಧಾನ ಮಾತು, ಧೈರ್ಯದ ಮಾತು, ಮುಂದೆ ಒಳ್ಳೆ ಭವಿಷ್ಯದ ಮಾತುಗಳನ್ನು ಹೇಳಿದ್ದಾನೆ. ನಾವು ಎಂಥ ಧನ್ಯರು ಮತ್ತು ಆತನ ಕೃಪೆ ಹೊಂದಿದವರು. ನೋಡಿ, ಬರಬೇಡ ಮತ್ತು ನಿನಗೆ ಅವಮಾನವಾಗುವುದಿಲ್ಲ, ಎಲ್ಲವನ್ನು ಮರೆತು ಬಿಡುವಿ ಎಂಬುದಾಗಿ. ನಿಂದೆಯು ನೆನಪಿಗೆ ಬಾರದು ಎಂದು ಕೂಡ ನಮಗೆ ಜೊತೆಗಾರನಾಗಿ ಇದ್ದು ನಮ್ಮನ್ನು ಹಗಲಿರಲು ಕಾಯ್ದು ನಡೆಸುತ್ತಾನೆ. ನಮಗೆ ಎಷ್ಟೋ ಸಮಯದಲ್ಲಿ ನಿಂದೆ ಅಪಮಾನದಿಂದ ಕುಗ್ಗಿ ಹೋದಾಗ ಯಾರ ಬಳಿ ಹೇಳಲಿ, ನನಗೆ ಯಾಕೆ ಈ ಸ್ಥಿತಿ, ನಾನು ಏನು ತಪ್ಪು ಮಾಡಲಿಲ್ಲವಲ್ಲ ಎಂದು ನಾವು ದುಃಖದಲ್ಲಿ ಇರುವಾಗ ನಾವು ಮಾಡಬೇಕಾದದ್ದು ಏನು? ಆತನಿಗೆ ನಮ್ಮನ್ನು ಒಪ್ಪಿಸಿ, ತಂದೆಯೇ ನನ್ನ ಸ್ಥಿತಿಗತಿಗಳನ್ನು ನೋಡು ಎಂದು ನಮ್ಮನ್ನು ತಗ್ಗಿಸುತ್ತಾ ಆತನ ಬಳಿ ಪ್ರಾರ್ಥಿಸಿದರೆ ಆಗ ಆತನು, ಮಗನೇ ಮಗಳೇ, ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ. ನಿನ್ನ ಅಪಮಾನ ನಿಂದೆಯಿಂದ ನೀನು ಆಶಾಭಂಗ ಪಡುವುದಿಲ್ಲ. ನಿನ್ನ ನೆನಪಿಗೂ ಯಾವುದು ಬಾರದಂತೆ ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುವನು ಎಂದು ಹೇಳುವ ನಿನ್ನಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನದಲ್ಲಿ ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆಯುಷ್ಯ ದಿನವನ್ನು ಹೆಚ್ಚು ಮಾಡಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಅಪ್ಪ, ಈ ದಿನದ ವಾಕ್ಯದ ಪ್ರಕಾರವಾಗಿ ನಮ್ಮನ್ನು ನಡೆಸುತ್ತ ಅಪ್ಪ, ಹಗಲಿರಲು ನಮ್ಮನ್ನು ಕಾಯ್ದು ಕಾಪಾಡುವ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ನಾಮವನ್ನು ನಾವು ಅರಿತವರಾಗಿ ಅಪ್ಪ, ನಿನ್ನಲ್ಲಿ ನಾವು ಬಂದು ಬೇಡುವಾಗ ನೀನು ನಮಗೆ ಯಾವುದೂ ಕೂಡ ಆಶಾಭಂಗವಿಲ್ಲದಂತೆ ನಮ್ಮನ್ನು ನೀನು ನಡೆಸುತ್ತಾ ಇದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದ ವಾಕ್ಯದ ಪ್ರಕಾರವಾಗಿ ನಮ್ಮ ಪ್ರತಿ ಒಬ್ಬೊಬ್ಬರನ್ನು, ಪ್ರತಿ ಕುಟುಂಬದವರನ್ನು ನೀನು ಆಶೀರ್ವದಿಸು. ಎಲ್ಲರೂ ತಲೆ ಎತ್ತಿ ನಿನ್ನಲ್ಲಿ ನಿಲ್ಲಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದನು ಹೊಂದಿದ್ದೇವೆ ತಂದೆಯೇ. ಆಮೇಲೆ ದೇವರು ಈ ವಾಕ್ಯವನ್ನು ಮತ್ತು